ಹುಬ್ಬಳ್ಳಿಯಲ್ಲಿ ನಕಲಿ ವಿದ್ಯುತ್ ಬಿಲ್ ಕಲೆಕ್ಟರ್ಗೂ ಸಹ ಹೆಸ್ಕಾಂ ಬಿಲ್ ಕಲೆಕ್ಟರ್ ಎಂದು ಸುಳ್ಳು ಹೇಳಿ ಹಣ ವಸೂಲಿಗೆ ಎಳೆದಿದ್ದ ಆಸಾಮಿ. ಹುಬ್ಬಳ್ಳಿಯಲ್ಲಿ ಹೆಸ್ಕಾಂ ಸಿಬ್ಬಂದಿ ಹಾಕಿಕೊಳ್ಳುವ ಸಮವಸ್ತ್ರ ಹಾಕೊಂಡು ಬಂದು ನಾನು ಹೆಸ್ಕಾಂ ಬಿಲ್ ಕಲೆಕ್ಟರ್ ಎಂದು ಹೇಳಿಕೊಂಡು ಮನೆ ಮನೆಗೆ ಹೋಗಿ ಹಣ ವಸೂಲಿ ಮಾಡ್ತಾ ಇದ್ದವನಿಗೆ ಹುಬ್ಬಳ್ಳಿಯ ಜನ ತಕ್ಕ ಪಾಠ ಕಲಿಸಿದ್ದಾರೆ. ಕೆಬಿ ಸಿಬ್ಬಂದಿ ಅಂತ ಸುಳ್ಳನ್ನ ಹೇಳಿಕೊಂಡು ಆನಂದ ನಗರ ಸುತ್ತಮುತ್ತಲಿನ ಮನೆ ಮನೆಗೆ ತೆರಳಿ ಕರೆಂಟ್ ಬಿಲ್ ಕಟ್ರಿ ಅಂತ ಹೇಳಿಕೊಂಡು 1,000, 2,000 ಹಣ ವಸೂಲಿ ಮಾಡ್ತಾ ಇದ್ದಂತೆ. ಜೊತೆಗೆ ರಸೀದಿ ಕೊಡು ಅಂದ್ರೆ ನಾಳೆ ಕೊಡ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದಂತೆ. ಅನುಮಾನಗೊಂಡ ಸ್ಥಳೀಯರು 112 ಪೊಲೀಸ್ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ. ಇದರ ನಡುವೆ ಆಕ್ರೋಶಗೊಂಡ ಜನ ನಾಲ್ಕೇಟು ನೀಡಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಬರ್ತಾ ಇದ್ದಂತೆ 4 ಜನರ ಏಟಿನಿಂದ ಈತ ನಕಲಿ ಬಿಲ್ ಕಲೆಕ್ಟರ್ ವಿಷಯ ಹೊರಬಂದಿದೆ. ವೀಕ್ಷಕರೇ, ನಿಮ್ಮ ಮನೆಗೂ ಯಾರಾದರೂ ಬಂದು ಬಿಲ್ ಕೇಳಿದ್ರೆ ಅವರ ಐಡಿ ಕಾರ್ಡ್ ಪರಿಶೀಲನೆ ಮಾಡಿ, ಖಚಿತ ಮಾಡಿಕೊಂಡು ಬಿಲ್ ಪೇ ಮಾಡಿ. ಇಲ್ಲವಾದಲ್ಲಿ 3 ನಾಮ ನಿಮಗೂ ಪಕ್ಕ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಪ್ರಜಾಪವರ್ ಟಿವಿ, ಹುಬ್ಬಳ್ಳಿ. ಹೋದ ಅಲ್ಲಿಂದ ಮರೆಪ್ಪನ ಮನೆಗೆ ಹೋದಿ, ಅಲ್ಲಿಂದ ಸೀ ನಮ್ಮ ಮನೆಗೆ ಬಂದು ಗೇಟಿನಂತಲ್ಲಿ ಬಂದು ನಿಂತಿ. ಏನಂದ್ರೆ ಅವರು ಬಂದು ಕರೆಂಟ್ ಬಿಲ್ ತುಂಬಿರೇನೆ ನಿಮ್ಮನೆ ರೊಕ್ಕ ಕೇಳಿದ್ರಿ ಏನ್ರ ಅವ್ರ? ಎಲ್ಲ ಬಯೋಚಕ್ತಿ ನನ್ನ ಮಗನ ನೀವು ಟೈಮ್ ಮಾಡಿದ್ರೆ ಕಿತ್ತಿ ನಿನಗ ಗೊತ್ತಾಗತ್ತಿಲ್ಲ. ನಿನ್ ಮನೆಗೆ ಹೆಂಡ್ರಿ ಮಕ್ಳು ಅದಾರಿಲ್ಲ, ಏನ್ ತಪ್ಪಾತು ಬಿಡೋದನ್ನ ನಿಂದಾಗ ಇವನ ಪಟ್ಟ ಬಿಡ್ದ ನಿಂಗೆ ಸರಿ ಅವ್ರಂತ ಸುಮ್ಮದಾರ. ಏನಾಯ್ತು ಕೊಡ ರೊಕ್ಕ ಎಲ್ಲ ಕೊಡ್ತಾನೆ, ರೊಕ್ಕ ಕೊಡೋದು ನೀಗ ಎಲ್ಲ ಕುಚ್ಕೊಂಡು ರೊಕ್ಕನ ಎಲ್ಲರ ಮನೆಗೆ ಅಲ್ಲಿ ಆ ಒಣೆ ಹೊಡೆದವ್ರಂತೀಗ ಅವಂಗ ಹೊಡೆದ ಕಳ್ಸ್ಯಾರಂತೀಗ ಮತ್ತೆ ಇಲ್ಲಿ ಸಿಕ್ಕೊಂಡನೀಗ ಹೋಗಿ ಬಂದು ನಮ್ಮ ಮನೆಗೆ ಬಂದ ಹೊಡೆದ ಕಳ್ಸ್ಯಾರಲ್ಲಿ ಅವಂಗ. ಮತ್ತೆ ಈಗ ಎಲ್ಲಾರು ಹೊಡಿ ನಾನು ಹೊಡೆದ ನೋಡಿ ತಿನ್ನಕ್ ಬ್ಯಾನಿ ನಿಮ್ಗೆ ಹಂಗಲ್ಲದೆ ಒಟ್ ನೋಡಪ್ಪ ರೊಕ್ಕ ಎಣಸ್ ಪೊಲೀಸರು ಬರ್ತಾರ ಅಷ್ಟೇ ಬಿಡೋರಿ. ಇನ್ನು ಎಷ್ಟು ಜನ ಇದಾರೆ ನಿಮ್ಗೆ? ಯಾರಿಲ್ರಿ ನಾನು ಇದು ಇಲ್ಲಿ ಅಷ್ಟು ತೊಗೊಂತೀರ ಮತ್ತೆ ಬೇರೆ ಕಡೆ ಎಲ್ಲ ತೊಗೊಂತೀರ ಅಮೌಂಟ್? ಡ್ಯೂಟಿ ಮೇಲೆ ಇದ್ದ ಮೇಲೆ ಯೂನಿಫಾರ್ಮ್ ಯಾಕೆ ಹಾಕೊಂಡಿರಿ? ಅದ ತೊಗೊಂಡಾರ ಯೂನಿಫಾರ್ಮ್ ಯಾಕೆ ಹಾಕೊಂಡ್ರಿ? ಎಲ್ಲ ಸೈಡ್ ಎಡ ಬರೀ ಅದೇ ಕೆಲಸ ನಿಮ್ದು? ಹಾ, ನಿಮ್ ಚಟ್ಟದ ಸಂಬಂಧ ಎಲ್ಲ ಬೇಕಾ ಯಾರು ಬೇಕಾದ್ರೆ ಮನೆಗೆ ಹೋಗಿ ನಾವು ಇಲ್ಲ ಡ್ಯೂಟಿ ಮೇಲೆ ಇಲ್ಲ ಯೂನಿಫಾರ್ಮ್ ಹಾಕೊಂಡು ದಬ್ಬಾಳಿಕೆ ಮಾಡತ್ತಾರ ಜನರ ಮೇಲೆ. ಸರ ಈಗ ಸಿಗಬೇಕಂತ ಕಾರಣ ನಾನು ಹ್ಞೂ ನೀವು ಯಾಕಂದ್ರೆ ನಮ್ಮನೆ ಹೋಗ್ತಿದ್ದ ಒಳಗೆ ಹೆಂಗೆ ಬಂದಿಪ್ಪ ಅಂತ ಕೇಳಿದಾನ. ಹಾಂ, ಇಲ್ಲ ಬಿಲ್ ಕಟ್ಟಿಲ್ಲ ನೀವು ಅಂತ. ಬಿಲ್ ತೆಗೆದ ನಾನು ಏನಂತಂದವ್ರು ವಾಟ್ಸಪ್ನಾಗ ತುಂಬ್ತೇನೆ. ಹಾಂ ಅಂದ್ಕೂಡೆ ನಾನು ಸೀದಾ ಹೋದ ಇವ ನಿನ್ನ ಕಡೆ ಏನೈತಿ ತೋರಿಸು, ಬಿಲ್ ಕಟ್ಟಿಲ್ಲ ಅಂದ್ರೆ ಏನೈತಿ ತೋರಿಸು, ಮೀಟ್ರ್ ಆಯಿತು, ಇದು ಬುಕ್ ಆಯಿತು, ನೀನು ತೋರ್ಸಂತ ಕೇಳಿದೆ. ಇಲ್ರಿ ನಾ ಹಂಗೆ ಬಂದೆ ನಾನು ಇನ್ನೊಂದು ಬಂದು ಇದ ಮೇಲೆ ಅನ್ಕೊ ಸೀದಾ ಹೋದ್ಕೊಳ್ಳೆ ಇವ್ರ ಮನೆಗೆ ಹೋದಣ. ಇವ್ರ ಮನೆಗೆ ಹೋದ್ಕೊಳ್ಳೆ ಇವ್ ಕರೆದೆ. ಇಲ್ಲ ಅಪ್ಪ ಹಿಂಗೆ ಮಾಡಾತನವ ಯಾರು ನೋಡ ಬಿಲ್ ಕಟ್ಟಿದ್ರು ಕಟ್ಟಿಲ್ಲ ಅಂತಾನ ಅಂತ ಅನ್ನೋ ಸಂಕಟಕ್ಕೆ ನಾನು ಇವ್ ಕರ್ಕೊಂಡು ಹೋಗಿ ಹಿಡ್ಕೊಂಬಂದೇನ್ರಿ. ಅಲ್ಲಾರ ಮತ್ತು ಮನೆಗೆ ಹೋಗಿ ಬಿಲ್ ಇಸ್ಕೊಂಡೆ ನಿಮ್ದು ಏನೈತಿ ಬಿಲ್ ಕೊಡ್ರಿ ಅಂತಂದೇಳಿ ಅವ್ರ ಕಡೆ ಇಸ್ಕೊಂಡು ಇನ್ಕ್ವೈರಿ ಮಾಡತ್ತ ನೀವು. ಅಲ್ಲಿ ತಮ್ಮ ಹೆಸರೇನ್ರಿ? ಪ್ರಕಾಶ್ ಸುಂದರಿ ಅಂತ ಹಂಗೆ ಮಾಡತ್ತ ನೀವು. 3ನೇ ಸಲ ಬಂದಿದ್ರಿ ನಮ್ಗೆ ಫಸ್ಟ್ ಕೊಟ್ಟಿಗಾರ ನಾ ಇವು ಹಿಡ್ದಲ್ಲೇ ಸಿಕ್ಕಂಡ್ರಿ ಈಗ ಅವ ಇಲ್ಲ ಸಿಕ್ತಿದ್ದಿಲ್ರಿ. ಮತ್ತೆ ಹೆಣ್ಮಕ್ಳು ಯಾರದ ನೋಡ್ರಿ ಅಲ್ಲಿ ಹೊಂಟನ್ರಿ ಅವ ಅಲ್ಲಿ ಹೋಗಿ ಕೇಳಾಕತ್ತಾನ್ರಿ. ಗಂಡ್ಮಕ್ಳು ಇದ್ದಾರೆ ಮನೆ ಕೇಳಾಕತ್ತಲ್ರಿ. ನಾ ಮನ್ಯಾಗ ಅದೇನು ಗೊತ್ತಿಲ್ಲ ಅವಂಗ ಬಂದಾನವ. ಡೈರೆಕ್ಟ್ ಒಳಗ ಬಂದ ಹೆಣ್ಮಕ್ಳು ತುಂಬ್ತಾರ ಅಂದಿದ್ರಿ ಅಂತ ನನಗೆ ಹೇಳ್ತಾನವ. ಮತ್ತೆ ಕರೆಂಟ್ ಬಿಲ್ ಕೇಳಿದಾರ ನಮಗೆ ಎಲ್ಲರೂ ಅದೇ ಕಂಪ್ಲೇಂಟ್ ಕೊಡಾಕ್ತಾರ್ರಿ. ನೀ ಅಂದಿಲ್ಲ ಕೊಡೋ ಕಂಪ್ಲೇಂಟ್ ಕೊಡಂದಿಲ್ಲ ಅಂದಿಲ್ಲ ಕಡೆ ಕೊಡ್ತೀವಿ ನೋಡಿ ನಾವು ಅಂದಿಲ್ಲ. ನೀ ಕೇಳ್ಬೇಕು ಕೆಲಸ ಮಾಡ್ತೀವಿ ಹಂಗಲ್ಲ ನೀವು ಎಲ್ಲೇನೋ ಇದು ಮಾಡ್ತೀವಿ ಅಲ್ರಿ ಏನಾರ ನಮ್ಮ ಮನೆಗೆ ಬಂದ್ರಿ ನೀವು ಬಂದು ಕರೆಂಟ್ ಬಿಲ್ ಕೇಳಿದ್ರಿ ನೀವು ಕೇಳ್ಬೇಕು ಕೆಲಸ ಮಾಡತ್ತೀರಿ. ಕರೆಂಟ್ ಬಿಲ್ ಕರೆಂಟ್ ಬಿಲ್ ಯಾಕೆ ಬಂದಿರಣ? ಇಲ್ರಿಪ್ಪ
ಕರೆಂಟ್ ಬಿಲ್ ನೀವೆಲ್ಲರ ಗೌರ್ಮೆಂಟ್ ಜಾಬ್ ಇದ್ದವ್ರದ ಹೆಸರು ಹಾಳು ಮಾಡ್ರು ನೀವು. ಅವರೆಲ್ಲ ಗೌರ್ಮೆಂಟ್ ಜಾಬ್ ಇದಕ್ಕೆ ಕೆಲಸ ಮಾಡ್ರು, ಅವರೆಲ್ಲ ಹೆಸರು ಹಾಳಾಗ್ತದವ. ನಿಮ್ಮ ಎಂತವ್ರಿಂದ ಒಂದು ವೃತ್ತಿಗೆ ಹೆಸರು ಕೆಟ್ಟಾಕೈತಿ ನಿಮ್ಗೆ ಏನ್ರಿ ಅಣ್ಣಾರ? ಹಾ ಹೌದಲ್ರಿ? ಅನುಭವ ಅಲ್ರಿ ಅಣ್ಣಾರ? ಅನುಭವ ಆಗಂಗಿಲ್ಲ ನಿಮ್ಗೆ. ಹತ್ತಲ್ಲ ಸ್ವಲ್ಪ ಸಿಂಗ್ ಸರಿ ರೀ. ಅಲ್ಲ ಅಲ್ಲ ಅದಲ್ಲ ನಾ ಅಲ್ಲೇ ಒಬ್ಬರ ಕಡೆ ಒಂದು ಸರ್ಪ್ರೈಸ್ ಕೊಡನ್ರಿ, ಮನೆ ರೊಕ್ಕ ಕೊಡ್ರಿ ಅಂತಂದೇಳಿ ಆಮೇಲೆ ಇವನೇ ಒಳಗೆ ಹೋಗ್ಬಿಟ್ಟಾನ್ರಿ. ಅಲ್ಲೇ ನಮ್ಮನೆ ಬಂದ್ರಿ ಬಿಲ್ ಕೊಡ ಅಂದಾರಿ. ಬಿಲ್ ಅಂದ್ಕೊಂಡು ಕೇಳಿ ಕೆಲಸ ಮಾಡ್ತೀರಿ ಕೇವಲ ನಿಮ್ಮ ಹೆಸರು ಏನಂದ್ಕೊಳ್ಳ ಶಿವರಾಜ್ ಅಂತ ಬರ್ಕೋ ಅಂತ ಹೋಗ್ತಾನ್ರಿ ನಮಗೆ. ಶಿವರಾಜ್ ಅಂದ್ರಿ ಬಂದಾರಿ ಸರ್. ಅವ್ರ 3 ತಿಂಗಳ ಸೆಕ್ಷನ್ ಆಫೀಸರ್ ಬಂದ 2-3 ತಿಂಗಳು ಐತಿ, 2 ತಿಂಗಳ ಮೇಲೆ ಆಯ್ತು ಅಬ್ಸೆಂಟ್ ಅದ. ಎದಕ್ಕೂ ಏನೂ ಇಲ್ಲ ರೈಟ್.